ಯಾವತ್ತು ಕಾಂಪಿಟೇಷನ್ಗೆ ಎದುರ್ಕೋಬಾರ್ದು. ನೀವು ಹ್ಯಾಂಡಲ್ ಮಾಡೋ ಒಂದು ಸ್ಟ್ರಾಟಜಿ ಎಲ್ಲರ ಹತ್ರ ಇಲ್ಲ. ಜನ ಸ್ವಲ್ಪ ದಿನ ಆ ಕಡೆ ಹೋಗ್ಬೋದು, ಆದರೆ ನಿಮ್ಮ ಕ್ವಾಲಿಟಿ, ನಿಮ್ಮ ಆ ಒಂದು ಕೈಂಡ್ನೆಸ್ ನೋಡಿ ಮತ್ತೆ ವಾಪಸ್ ಗ್ಯಾರಂಟಿ ನಿಮ್ಮ ಹತ್ರ ಬರ್ತಾರೆ. ಆದರೆ ಕಾಂಪಿಟೇಷನ್ ಆದ ಕೂಡಲೇ ಸ್ವಲ್ಪ ವ್ಯಾಪಾರ ಡಲ್ ಆಗೋದು ನಿಜ, ಆಯಿತಾ? ಸ್ವಲ್ಪ ವ್ಯಾಪಾರ ಡಲ್ ಆಗೋದು ನಿಜ. ಹಂಗೆ ಅಂದ್ಬಿಟ್ಟು ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ತಪ್ಪು. ಯಾಕೆ ಅಂತ ಹೇಳ್ತೀನಿ. ಈಗ ನೋಡಿ, 2 ಅಂಗಡಿ ಇದೆ ಅಂದರೆ ಅಲ್ಲಿ 2 ಅಂಗಡಿ ಇದೆ, ಒಂದು ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಅಂಗಡಿಯಲ್ಲಿ ಸಿಗುತ್ತೆ ನಮಗೆ ಬೇಕಾಗಿರೋದು. ಅಲ್ಲಿಗೆ ಹೋಗೋಣ ಅಂತ ಏನು ಮಾಡ್ತಾರೆ, ಎಲ್ಲಿಗೋ ಹೋಗೋ ಜನಗಳು ಕೂಡ ಅಲ್ಲಿಗೆ ಬರ್ತಾರೆ. ಹೌದು, ಕರೆಕ್ಟಾ? ಸೊ 2 ಅಂಗಡಿಗೆ ಕೆಲವೊಂದು ದಿನಗಳ ನಂತರ 2 ಅಂಗಡಿಗೆ ಫುಲ್ ಬಿಸ್ನೆಸ್ ಇರುತ್ತೆ. ಜನ ಹೊಸದನ್ನು ಯಾವತ್ತೂ ಲೈಕ್ ಮಾಡ್ತಾರೆ. ಇವಾಗ ಒಂದು ಜಿಮ್ ಇದೆ ನೋಡಿ, ಈ ಜಿಮ್ಗಳು ಒಂದು ಹಳೇ ಜಿಮ್ಮು ಸುಮಾರು 20-30 ವರ್ಷದಿಂದ ಇರುತ್ತೆ, ತುಂಬ ಚೆನ್ನಾಗಿ ಸೆಟ್ ಆಗಿರ್ತಾರೆ ಅಲ್ಲಿ. ಅದೇ ಏರಿಯಾಲಿ ಇನ್ನೊಂದು ಜಿಮ್ ಓಪನ್ ಆಯಿತು ಅಂದರೆ ಕಂಪ್ಲೀಟ್ ಹುಡುಗರು ಅಲ್ಲಿರೋ ಜಿಮ್ ಮಾಡೋರೆಲ್ಲರೂ ಆ ಹೊಸ ಜಿಮ್ಗೆ ಹೋಗ್ಬಿಡ್ತಾರೆ. ಎಷ್ಟು ದಿನ ಹೋಗ್ತಾರೆ? ಒಂದು 4 ತಿಂಗಳು ಹೋಗ್ತಾರೆ, ಒಂದು 5 ತಿಂಗಳು ಹೋಗ್ತಾರೆ. ಒಂದು ಹೊಸ ಮೋಜು, ಒಂದು ಹೊಸ ಮೆಟೀರಿಯಲ್ ಬಂದಿದೆ, ಹೊಸ ಮೋಜು. ಆಮೇಲೆ ಏನು ಮಾಡ್ತಾರೆ, ಅಲ್ಲಿ ಫುಲ್ ಆಯಿತು ಮತ್ತೆ ವಾಪಸ್ ಇಲ್ಲೇ ಬರ್ತಾರೆ. ಆದರೆ ನಿಮ್ಮ ಹತ್ರ ಬರೀ 1000 ರೂಪಾಯಿ, ಅಲ್ಲಿ 3000 ರೂಪಾಯಿ ಇರೋದು, ಎಲ್ಲಿ ಮಾಡಿದ್ರು ಅದೇ. ಸೊ ವಾಪಸ್ ಬರ್ತಾರೆ. ಹಾಗೆ ಈ ಥರ ಕಾಂಪಿಟೇಷನ್ ಇದ್ದಾಗ ತಲೆ ಕೆಡಿಸ್ಕೋಬೇಡಿ, ತಾಳ್ಮೆ ಇಟ್ಕೊಳ್ಳಿ. ಖಂಡಿತ ನೀವೇ ಗೆಲ್ತೀರಾ. ನಿಮ್ಮ ವ್ಯಾಪಾರ ಎಲ್ಲಿಗೋಗಲ್ಲ, ನಿಮ್ಮದು ಬರುತ್ತೆ. ನಿಮ್ಮ ಬಿಸ್ನೆಸ್ ಕಿತ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ, ನಿಮ್ಮ ಮೇಲೆ ಮಾಟದ ಪ್ರಯೋಗ ಮಾಡಿದ್ದಾರೆ ಅಥವಾ ನಿಮಗೇನೋ ಮಾಡಿದ್ದಾರೆ, ಅವರು ಬಂದ ಮೇಲೇ ನಮ್ಮ ಅಂಗಡಿ ಮುಂದೆ ಇಂಥದ್ದೆಲ್ಲ ಬೀಳ್ತಾ ಇದೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಏನಾದರೂ ನಿಮಗೆ ಅನಿಸುತ್ತೋ, ಮುಗೀತೋ, ಬನ್ನಿ ಅದೇನು ಬೇಕೋ ರೆಡಿ ಮಾಡೋಣ. ಅದು ಹೆಂಗೆ ಮಾಡ್ತಾರೋ ನೋಡೋಣ, ಅದು ಯಾರು ಮಾಡ್ತಾರೋ ನೋಡೋಣ, ಅದು ಎಂಥದ್ದು ಮಾಡ್ತಾರೋ ನೋಡೋಣ. ಚಾಲೆಂಜಾಗಿ ಹೇಳ್ತೀನಿ ನಾನು. ನಿಮ್ಮ ಬಿಸ್ನೆಸ್ ನಿಮ್ಗೆ ವಾಪಸ್ ಕೊಡಿಸೋದ್ರಲ್ಲಿ ನಾನು ಯಾವತ್ತೂ ರೆಡಿ ಇರ್ತೀನಿ.